ಪ್ರಭಾವಿ ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಎನ್ನುವಂತಿರುವಂತ ಪ್ರಿಯಾಂಕ್ ನಾಗೇಶ್ ಭಟ್ ಪೂಜಾರಿ ಅವರೇ ಹಾಗೂ ಶ್ಯಾಮಪ್ಪ ವೈದ್ಯರಿ ಅವರೇ, ಹಾಗೆ ಇದೀಗ ತಾನೇ ಆಗಮಿಸಿ ಸನ್ಮಾನ ಸ್ವೀಕರಿಸಿರುವಂತ ನಮ್ಮ ಗುಲ್ಬರ್ಗ ಅಥವಾ ಗಾಣಗಾಪುರದ ಮಗ ಅಂತ ಹೇಳಿ ನಾವು ಹೆಮ್ಮೆ ಪಟ್ಟು ಸನ್ಮಾನ ಮಾಡಿರುವಂತ ನಮ್ಮ ಅರುಣ್ ಕುಮಾರ್ ಹರಿದಾಸ್ ಡಾಕ್ಟರ್ ಸಾಹೇಬರೇ, ಉದಯ್ ಭಟ್ ಪೂಜಾರಿ ಅವರೇ, ಕರುಣಾಕರ್ ಭಟ್ ಪೂಜಾರಿ ಅವರೇ, ಗುಂಡಪ್ಪ ಉಸ್ಮಾನಿ ಅವರೇ, ದಿಗಂಬರ್ ಕರ್ಜಿಗೆ ಅವರೇ, ವಾಡಿ ಅವರೇ, ಸರ್ದಾರ್ ಸರ್ ಅವರೇ, ಸಂಗಣ್ಣ ಅವರೇ, ನಮ್ಮ ಮಾಸ್ಟರ್ ಸಾಹೇಬರು ಅಶೋಕ್ ಅವರೇ, ಕಾಯ್ದೆ ಸಾಬ್ ಚೌಧರಿ ಅವರೇ, ಶಂಕರ್ ಅವರೇ, ಎಲ್ಲ ನಮ್ಮ ಶಿಕ್ಷಕ ಬಳಗದ ಮಾತೋಡಿ ಸಿದ್ದಪ್ಪಣ್ಣವರೇ, ಮಾಧವ್ ಕುಳೇಕರ್ ಅವರೇ ಇದ್ದಾರೆ. ನನಗೆ ಸ್ವಲ್ಪ ಕನ್ಫ್ಯೂಸ್ ಅದ. ಪೆಂಟು ಮತ್ತು ಎಲ್ಲವರೇ, ದಿಗಂಬರ್ ಡಾಂಗಿ ಅವರೇ, ವೇದಿಕೆ ಮೇಲಿರುವಂತ ನಾನಿನ್ನೂ ಯಾರಿಗೆ ಮರ್ತಿದ್ದೀನೋ ಎಲ್ಲ ನಮ್ಮ ಸಹೋದರಿಯರು ಕ್ಷಮಿಸಬೇಕು. ಎಲ್ಲರಿಗೂ ನನ್ನ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಈ ನವ ಕರ್ನಾಟಕ ಸುದ್ದಿ ವಾಹಿನಿ ಬಗ್ಗೆ ಒಂದೆರಡು ಮಾತು ಹೇಳಬೇಕಂತ ನಾನು ಹೆಚ್ಚಿಗೆ ಯಾವತ್ತೂ ಮಾತಾಡಿಲ್ಲ. ಆದರೂ ಕೂಡ ಅಭಿಮಾನ ಪೂರ್ವಕವಾಗಿ ರಾಜಶೇಖರ್ ಅವರ ಒಂದು ಇಚ್ಛೆಯ ಮೇರೆಗೆ ತಮ್ಮ ಎದುರಿಗೆ ನಿಂತು ಮಾತಾಡ್ತಾ ಇದ್ದೀನಿ. ಒಂದು ವರ್ಷ ಈ ಸುದ್ದಿ ವಾಹಿನಿ ಮಾಡಿರೋ ಕೆಲಸ ಜನರಲ್ಲಿ ಭಯ ಭೀತಿ ಹುಟ್ಟಿಸಿದೆ. ಇದು ಒಂದು ವರ್ಷದ ಸಾಧನೆ ಅಲ್ಲ, ಅನೇಕ ರೀತಿಯ ಸಮಾಜದಲ್ಲಿರುವಂತಹ ಏನೋ ಏಳು ಬೀಳುಗಳು, ಕಷ್ಟ ಸುಖಗಳು, ಏರ್ಪೇರು ಏನೇ ಇದ್ರೂ ಕೂಡ ಅವು ತಿದ್ದುವಂತ ಕೆಲಸ ಈ ವಾಹಿನಿಗಳು ಮಾಡ್ತವೆ. ಮೊದಲು ನಾವು ಈ ವಾಹಿನಿ ನೋಡಿರ್ಲಿಲ್ಲ. ಅದಕ್ಕಿಂತ ಮೊದಲು ಈ ವಾಹಿನಿ ಹುಟ್ಟಿದ ಮೇಲೆ ಗಣಗಾಪುರ ಬಹಳಷ್ಟು ಜಾಗರಾಗಿದೆ ಅಂತ ನನ್ನ ಅನಿಸಿಕೆ ಅದು. ಅದಕ್ಕೆ ಈ ವಾಹಿನಿಗಳು ಎಲ್ಲಾ ಹುಡುಗರು ಇತ್ತೀಚಿನ ದಿನಗಳಲ್ಲಿ ಪ್ರತಿಯೊಬ್ಬರನ್ನು ಅವ್ರು ಮಾಡುವಂತ ಕೆಲಸಕ್ಕ ನಾವು ಮೆಚ್ಚುಗೆ ಸೂಚಿಸಲೇಬೇಕಾಗಿದೆ. ಅದಕ್ಕೆ ಯಾಕಂದ್ರೆ ಸಮಾಜದಾಗ ಇರುವಂತಹ ಕೆಟ್ಟ ಕೆಲಸಗಳಿಗೆ ಇವರಿಂದ ಒಂದು ಭಯ ಹುಟ್ಟುತ್ತದೆ. ಭಯ ಹುಟ್ಟದ ಅಂತ ಹೇಳಿ ಈಗೆಲ್ಲರೂ ನಾವು ಹೆಚ್ಚಿಗೆ ನಾವು ಎಲ್ಲ ಕೆಟ್ಟ ಕೆಲಸನೇ ಮಾಡ್ತಿದ್ದೇವೆ ಅಂತಲ್ಲ. ಈ ಸುದ್ದಿ ವಾಹಿನಿ ಗಾಣಗಾಪುರದ ಮಟ್ಟಿಗಂತೂ ಬಹಳಷ್ಟು ಹೆಸರು ಮಾಡಿದೆ. ಅದರಲ್ಲಿ ರಾಜಶೇಖರ್ ಮಾತಾಡಿ ಒಂದು ಕಿರೀಟದಲ್ಲಿ ಮುಂಚೂಣಿಯಲ್ಲಿರುವಂತ ಒಂದು ರತ್ನ ಅಂತ ನಾನು ಈ ಮೂಲಕ ಹೇಳಕ್ ಇಷ್ಟಪಡ್ತೀನಿ. ಅವರಿಗೆ ಮಾರ್ಗದರ್ಶಕರಾಗಿ ಪಗಡೆ ಸರ್ ಅವರ, ಆಮೇಲೆ ಇನ್ನಿತರ ಅವ್ರ ಗೆಳೆಯರ ಬಳಗ ಕಟ್ಕೊಂಡಾರ. ಈ ಊರಾಗ ಒಂದು ಅಚ್ಚುಮೆಚ್ಚಿನ ಮನೆ ಮಗ, ಊರಿನ ಮಗ ಅಂತ ಹೇಳಕ್ಕೆ ನಾನು ಹೆಮ್ಮೆ ಪಡ್ತೀನಿ. ಇಷ್ಟು ಹೇಳಿ ನಾನು ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.